ನೀನು ಮಾತ್ರೆ ತಗೋಬೇಕು, ಹೊಟ್ಟೆ ಹಸ್ಕೊಂಡಿರಬಾರ್ದು. ಸ್ವಲ್ಪ ತಿಂಡಿ ತಿನ್ನಪ್ಪ. ನನ್ನ ತಂಗಿ ಮನೆ ಒಳಗಡೆ ಬರೋವರೆಗೂ ನಾನೇನು ತಿನ್ನಲ್ಲ. ಗೊತ್ತು, ಅವಳ ಹೇಗಾದರೂ ಮಾಡಿ ಕರೆಸ್ಕೊಳ್ಳೋಣ. ನೀನು ಸ್ವಲ್ಪನಾದರೂ ತಿಂಡಿ ತಿನ್ನಪ್ಪ. ಇಲ್ಲ, ಸಂಜನಾ ತುಂಬ ಒಳ್ಳೆಯವಳು. ಅವಳು ಯಾವ ತಪ್ಪು ಮಾಡಿರಲ್ಲ. ಕೇಳಿಸ್ಕೊಂಡ ಮಗನೇ? ಯಾವುದೋ ನೆನಪಿನ ಶಕ್ತಿನೇ ಇಲ್ದಿರೋ ಇವರೇ ಸಂಜನನ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅವಳ ಬಗ್ಗೆ ನೀನು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ ಕಣು. ನಿಮ್ಮಪ್ಪ ಅವಳನ್ನ ಬೈದು ಹೊರಗಡೆ ಹೋಗು ಅಂದಾಗ ಗಂಡನ ಸ್ಥಾನದಲ್ಲಿ ನಿಂತು ನೀನು ಅವಳ ಪರವಾಗಿ ಮಾತೇ ಆಡಲಿಲ್ವಲ್ಲಪ್ಪ. ನೀನು ಮಾಡಿರೋ ತಪ್ಪನ್ನ ಆ ಸಂಜನಾ ತಲೆ ಕಟ್ಟಿ ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವಳನ್ನ ಹೊರಗಡೆ ಕಳಿಸಿದ್ದಾರೆ. ಇಷ್ಟ ಆದರೂ ಗಂಡನ ಮನೆಯವರೇ ಬೇಕು ಅಂತ ಹೊರಗಡೆನೇ ಕೂತಿದ್ದಾಳೆ. ಆ ಹುಡುಗಿನ ನೋಡ್ತಿದ್ರೆ ನಿನಗೊಂಚೂರು ಅಯ್ಯೋ ಅನಿಸ್ತಿಲ್ವೇನೋ? ಅವಳ ಮೇಲೆ ಕನಿಕರನೇ ಬರ್ತಿಲ್ವಾ? ಅಮ್ಮ, ಈಗ ಅವಳ ಬಗ್ಗೆ ಮಾತಾಡೋದು ಬೇಡ. ಹೇಗಾದರೂ ಮಾಡಿ ಅವ್ರಿಗೆ ತಿಂಡಿ ತಿನ್ನಿಸು. ನಾನು ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಾಕು. ನನ್ನ ತಲೆಯಲ್ಲಿ ಅದೊಂದೇ ಇರೋದು. ಸ್ವಲ್ಪ ತಿಂಡಿ ತಿನ್ನಪ್ಪ ನನಗೋಸ್ಕರ. ಸಂಜನಾ ಬಂದು ತಿನ್ಸಿದ್ರೆ ಮಾತ್ರ ನಾನು ತಿನ್ನೋದು. ಅದು ಮಾತ್ರ ಸಾಧ್ಯ ಇಲ್ಲ. ನರಸಿಂಹ ಮಾಡಿದ ತಪ್ಪಿಗೆ ಪಾಪ ಆ ಹುಡುಗಿ ಸಂಜನಾ ಶಿಕ್ಷೆ ಅನುಭವಿಸ್ತಿದ್ದಾಳೆ. ನೀವು ತಗೊಂಡಿರೋ ನಿರ್ಧಾರದಿಂದ ನಾವೆಲ್ಲ ಕಷ್ಟಪಡ್ತಿದ್ದೀವಿ. ಇದ್ದೊಬ್ಬ ಮಗ ಅಂತೂ ಸರಿ ದಾರಿಲಿ ನಡೀಲಿಲ್ಲ. ನಿನ್ನ ಮಗ ಅನ್ಕೊಂಡು ಸಾಕಿದ್ದಿದ್ರೆ ಸರಿ ದಾರಿಲಿ ಇರ್ತಿದ್ಯೇನೋ. ಎಲ್ರಿಗೂ ಬೇಜಾರಾಗತ್ತೆ. ಊಟ ಮಾಡಪ್ಪ. ಇಲ್ಲ, ಸಂಜನಾ ಬಂದ್ರೇ ನಾನು ಊಟ ಮಾಡೋದು. ನೋಡು, ಇವರು ಮಕ್ಕಳ ಥರ ಹಠ ಮಾಡ್ತಾ ಇದ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನೀನು ಬದಲಾಗಬೇಕು. ಆಗಿರೋದನ್ನೆಲ್ಲ ಮರೆತು ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡು. ಮೊದಲು ಈ ಮನೆಯಲ್ಲಿ ಸೊಸೆ ಇದ್ಲು, ಈಗಿಲ್ಲ, ಮುಂದೆ ಇರೋದು ಇಲ್ಲ ಕೂಡ. ಅಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ, ಕೊಡಿ, ನಾನೇ ತಿನ್ನಿಸ್ತೀನಿ. ಒಂದು ತಿನ್ರಿ ಅಣ್ಣ. ನನಗೆ ಬೇಡ. ನೀನೇನು ಬೇಜಾರು ಮಾಡ್ಕೊಬಿಡಮ್ಮ, ನಾನೇ ಎತ್ತು ತಿನ್ಬೇಡ. ಅಯ್ಯೋ ಬ್ಯಾಡ್ರಿ ಅಮ್ಮ, ನೀವು ಮೊದಲ ನೋದಾಗದಿರ್ರಿ. ನಿಮ್ಮ ಕಡೆ ಹೆಂಗೆ ಕೆಲಸ ಮಾಡಿಸೋದು? ಪರವಾಗಿಲ್ಲ. ಅಯ್ಯೋ ಬೇಡಮ್ಮ, ನಾನು ನಿಮ್ಮ ಮಗಳಿದ್ದಂಗೆ ಅಲ್ರಿ. ನಾನೇ ಇದನ್ನು ಕ್ಲೀನ್ ಮಾಡ್ತೀನಿ ರೀ, ನೀವೇನು ಚಿಂತೆ ಮಾಡಬೇಡಿ. ಬೆಳಬೆಳಗ್ಗೆನೇ ಫೋನ್ ಬಂದಿದೆ ಅಂದರೆ ಹೇಳಿದ ಕೆಲಸ ಮಾಡಾಗಿದೆ ಅನ್ಸುತ್ತೆ. ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಬ್ರೇಕಿಂಗ್ ನ್ಯೂಸ್. ಏನು? ಅರ್ಜೆಂಟಾಗಿ ಅಕೌಂಟ್ಗೆ 3 ಲಕ್ಷ ಹಾಕ್ರಿ. ಬರೀ ಬ್ರೇಕಿಂಗ್ ನ್ಯೂಸ್ಗೆಲ್ಲ ಅಷ್ಟೊಂದು ದುಡ್ಡ? ನಾ ರೊಕ್ಕ ಕೇಳಾಕತ್ತಿದ್ದ ಬರೀ ನ್ಯೂಸ್ ಹೇಳೋದಕ್ಕಲ್ಲ, ಹೇಳ್ದಂಗೆ ಮಾಡಿರೋದಕ್ಕೆ.
ಓ, ಹಾಗಿದ್ರೆ ಅವರಿಬ್ರು ದೂರ ಆದ್ರಾ? ನಿಮ್ಮ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಸಿದ್ದೀನಿ. ನಿನ್ನೆ ರಾತ್ರಿಯಿಂದನೇ ನಿಮ್ಮ ಮಗಳು ಮನೆಯಿಂದ ಹೊರಗದಾಳೆ. ಎಂತ ಖುಷಿ ವಿಷಯ ಹೇಳಿದ್ಯಾ? ಇದನ್ನ ರಾತ್ರಿನೇ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಹೊರಗೆ ಹಾಕಿದ ಮ್ಯಾಗ ಆಕಿ ನಿಮ್ಮ ಮನೆಗೆ ಹೊಕ್ಕಾಳ ಅನ್ಕೊಂಡಿದ್ನಿ. ಆದ್ರೆ ಅವಳು ಕಟ್ಟಿ ಪಿಂಡ, ಎಲ್ಲೂ ಹೋಗೋದಿಲ್ಲ ಅಂತ ಇಲ್ಲೇ ಝಾಂಡ ಊರ್ಕೊಂಡೆ ಕೂತಾಳೆ. ಹಾಗಿದ್ರೆ ದುಡ್ಡು ಹೇಗೆ ಕೊಡ್ಲಿ? ಯು ಡೋಂಟ್ ವರಿ, ಈ ಮನೆ ಯಜಮಾನ ಅನ್ಕೊಂಡಿರೋನ ಯಾವುದೇ ಕಾರಣಕ್ಕೂ ಸಂಜೆ ನಾನು ಒಳಗೆ ಕರ್ಕೊಳ್ಳಂಗೇ ಇಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಓ, ವೆರಿ ಗುಡ್. ಹಾಗಾದ್ರೆ ಈ ನರಸಿಂಹ ಎಕ್ಸಾಮ್ ಬರೀದೇ ರೀತಿ ನೋಡ್ಕೋ. 3 10 ಕೊಡ್ತೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ಯಾಕಂದ್ರೆ ನಾನು ಈ ಮನೆಗೆ ಬರೋಕ್ಕಿಂತ ಮೊದಲು ನರಸಿಂಹನ ಎಕ್ಸಾಮ್ ಬರೀಬಾರ್ದ ಅಂತ ಅನ್ಕೊಂಡ ಬಂದಿದ್ನಿ. ಆದ್ರೆ ಈಗ ನಾನು ಅವನ್ನ ಬಿಟ್ಕೊಡೋದಿಲ್ಲ. ಅವನ್ನ ದೊಡ್ಡ ಆಫೀಸರ್ ಮಾಡಿ ಅವನ್ನ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗೋಣ ಅನ್ಕೊಂಡಿನಿ. ವಾರ ಮೇರೆ ಚೋರಿ, ಎಂತ ಖತರ್ನಾಕ್ ಐಡಿಯಾ ಮಾಡಿದ್ಯಾ? ಅದಕ್ಕೆ ಡೀಲಲ್ಲಿ ಕೇಳಿರೋ 10ರಾಗ ಬರೀ 3 ಮಾತ್ರ ಕೇಳಾಕತ್ತೀನಿ. ನೋಡಿ, ನಿಮ್ಮ ಮಗಳ ನರಸಿಂಹನ್ ಜೊತೆ ಇದ್ದಾಳ ಅನ್ನೋದಕ್ಕನ ನೀವು ಅವನ ಎಕ್ಸಾಮ್ ಫೇಲ್ ಮಾಡಿ ಅಂತ ನನಗೆ ಡೀಲ್ ಕೊಟ್ಟಿದ್ದೆ. ಆದ್ರೆ ನಾ ಈಗ ಅವಳನ್ನ ದೂರಾನು ಮಾಡಾತ, ಮನೆಯಿಂದ ಹೊರಗೂ ಹಾಕ್ಸತ್. ಅದಕ್ಕಲ್ಲ ನೀವು ನನಗೆ ಡೀಲ್ ಕೊಟ್ಟಿದ್ದೆ. ಹೌದು, ಡೆಫಿನೆಟ್ಲಿ ಹೌದು. ಅದಕ್ಕೆ ನರಸಿಂಹನ್ ಜೊತೆ ಸಂಜನಾನ್ ಬದಲು ನಾನಿದ್ರೆ ನಿಮ್ಗೇನಾದರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್. ನಿನಗೆ ನೋ ಮನಿ. ಹಲೋ, ಟ್ಯಾಚಾಕ್. ಅದು ಎಷ್ಟೇ ಕಷ್ಟ ಆದರೂ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಬಾರ್ದು. ನರಸಿಂಹ ಎಕ್ಸಾಮ್ ಬರೆದು ಪಾಸ್ ಆಗಿ ಇನ್ಸ್ಪೆಕ್ಟರ್ ಆದಮೇಲೆ ಮಾವನ ಕೋಪನೂ ತಣ್ಣಗಾಗುತ್ತೆ. ಆಗ ಅವರೇ ನನ್ನನ್ನು ಒಪ್ಕೊಂಡು ಈ ಮನೆ ಒಳಗೆ ಕರ್ಕೊಳ್ತಾರೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಎಕ್ಸಾಮ್ ಏನೇನು ಹತ್ತಿರ ಬಂತು. ಆಗ ನರಸಿಂಹನೂ ಕ್ಷಮಿಸ್ತಾರೆ. ಆದರೂ ಆ ಕನ್ನಿಕಾ ಮೇಲೆ, ಅವಳು ಕೊಡೋ ಕೋಚಿಂಗ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅವಳನ್ನು ಮಾತ್ರ ನಂಬೋದಕ್ಕಾಗೋದಿಲ್ಲ. ಮೊದಲಿನ ಥರ ಆದರೆ ಮಾವಂಗೆ ತಿಂಡಿ ಹಾಕ್ಕೊಟ್ಟು ನರಸಿಂಹನ ಜೊತೆನೂ ತಿಂಡಿಗೆ ಒಟ್ಟಿಗೆ ಕೂತ್ಕೊಂಡು ಹಾಯಾಗಿ ತಿಂಡಿ ತಿಂದಿರ್ತಿದ್ದೆ. ಆದರೆ ಈಗ ನನಗೆ ತರಕಾರಿ ಹಣ್ಣುನೇ ಗತಿ, ಬೇರೆ ಆಪ್ಷನ್ಸೇ ಇಲ್ಲ. ಆದರೂ ಫ್ರೂಟ್ಸ್ ಎನಿವೇಸ್ ಹೆಲ್ತಿಗೆ ಒಳ್ಳೇದಲ್ವಾ?